ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಹೊಸ ಟೈಲರಿಂಗ್ ಸರ್ಟಿಫಿಕೇಟ್ ಅಥವಾ ಹೊಲಿಗೆ ಯಂತ್ರದ ಪ್ರಮಾಣ ಪತ್ರನ ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈ ಮಾಡಿ ಪಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಗ್ರಾಮೀಣ ಪ್ರದೇಶದ ಮಹಿಳೆಯರು ಹಾಗೆ ಪುರುಷರು ಎರಡು ಜನಗಳು ಕೂಡ ಅಪ್ಲೈ ಮಾಡಿ ಪಡ್ಕೋಬೋದು. ಈ ಸರ್ಟಿಫಿಕೇಟು ಯಾವುದಕ್ಕೆ ಅವಶ್ಯಕತೆ ಅಂತ ಹೇಳಿದ್ರೆ, ನಿಮಗೆ ಸರ್ಕಾರದಿಂದ ನೀಡ್ತಕ್ಕಂಥ ಟೈಲರಿಂಗ್ ಮಿಷಿನ್ಗಳನ್ನ ಪಡೀಲಿಕ್ಕೆ ಹಾಗೆಯೇ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯನ ಪಡೀಲಿಕ್ಕೆ ಈ ಒಂದು ಸರ್ಟಿಫಿಕೇಟ್ನ ಕೇಳ್ತಾರೆ. ಅದಕ್ಕೋಸ್ಕರ ನೀವು ಈ ಹಿಂದೆ ಎಲ್ಲ ನೀವು ಆಫ್ಲೈನ್ ಅಂದರೆ ತರಬೇತಿ ಕೇಂದ್ರಗಳಿಗೆ ಹೋಗಿ ನೀವು ಅಲ್ಲಿ ತಿಂಗಳುಗಟ್ಟಲೆ ನೀವು ಟ್ರೈನಿಂಗ್ನ ಪಡ್ಕೊಂಡು ನಂತರ ನಿಮಗೆ ಈ ಸರ್ಟಿಫಿಕೇಟ್ನ ಕೊಡ್ತಿದ್ರು. ಇವಾಗ ಆನ್ಲೈನಲ್ಲಿ ಕೇವಲ ಒಂದೇ ದಿವಸದಲ್ಲಿ ಕೂಡ ಅಪ್ಲೈ ಮಾಡಿ ಪಡ್ಕೋಬೋದು. ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಆದ್ದರಿಂದ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಈ ಸರ್ಟಿಫಿಕೇಟ್ನ ಎಲ್ಲಿ ಮಾಡಿಸೋದು ಅಂತ ಕೇಳೋದಾಯಿತು ಅಂದರೆ, ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳು, ಅದರಲ್ಲೂ ಕೇಂದ್ರ ಸರ್ಕಾರದಿಂದ ಅನುಮೋದಿತ ಆಗಿರ್ತಕ್ಕಂಥ CSC ಸೆಂಟರ್ಗಳಲ್ಲಿ ಈ ಸೌಲಭ್ಯ ನಿಮಗೆ ಸಿಗ್ತದೆ. ಅಲ್ಲಿ ಹೋಗಿ ಕೇಳಿದ್ರೆ ಈ ಸರ್ಟಿಫಿಕೇಟ್ನ ನಿಮಗೆ ಮಾಡಿಕೊಡ್ತಾರೆ. ಒಂದು ವೇಳೆ ನಿಮಗೆ ಮಾಡಲಿಕ್ಕೆ ಗೊತ್ತಾಗಿಲ್ಲ ಅಂದರೆ ನಾನು ಲಾಸ್ಟಲ್ಲಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಆ ವಾಟ್ಸಪ್ಗೆ ನಿಮ್ಮ ದಾಖಲಾತಿ ಒಳಗೆ ಕಳಿಸ್ಕೊಟ್ರೆ ನಾನೇ ಕೂಡ ಜನ್ರೇಟ್ ಮಾಡಿಕೊಡ್ತೀನಿ. ಅಲ್ಲಿ ಸ್ವಲ್ಪ ಫೀಸ್ ಆಗುತ್ತೆ, ಆ ಫೀಸ್ನ ನೀವು ಪೇ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಎಕ್ಸಾಮ್ ಇರುತ್ತೆ. ಈ ಎಕ್ಸಾಮಲ್ಲಿ ಸುಮಾರು 50 ಪ್ರಶ್ನೆಗಳನ್ನ ಕೇಳ್ತಾರೆ. ಅಲ್ಲಿ ಶೇಕಡ ಅಂದರೆ 20 ಪ್ರಶ್ನೆಗೆ ನೀವು ಉತ್ತರ ಮಾಡ್ತು ಅಂದರೆ ನಿಮಗೆ ಅಲ್ಲಿ ಸರ್ಟಿಫಿಕೇಟ್ ಈ ರೀತಿ ಜನ್ರೇಟ್ ಆಗುತ್ತೆ. ಈ ಸರ್ಟಿಫಿಕೇಟ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು PDF ಅಲ್ಲಿ ಇರುತ್ತೆ, ನೀವು ಕಲರ್ ಪ್ರಿಂಟ್ ತೊಗೊಂಡು ಎಲ್ಲಿ ಬೇಕಾದರೂ ಬಳಕೆನ ಮಾಡ್ಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ವಾಟ್ಸಪ್ಪಲ್ಲಿ ಬಂದಿರತಕ್ಕಂಥ ಚಾಟ್ಗಳು ಮತ್ತು ತುಂಬ ಜನರುಗಳು ಕರ್ನಾಟಕದಾದ್ಯಂತ ನಮಗೆ ಸೆಂಡ್ ಮಾಡಿದ್ದಾರೆ. ನಾವು ತುಂಬ ಜನರಿಗೆ ಇಲ್ಲಿ ಸರ್ಟಿಫಿಕೇಟು 100 ಸರ್ಟಿಫಿಕೇಟ್ನ ಜನ್ರೇಟ್ ಮಾಡ್ಕೊಟ್ಟಿದ್ದೀವಿ. ಅಲ್ಲಿ ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ನಾವೇ ಕೂಡ ಪಾಸ್ ಮಾಡಿ ನಿಮಗೆ ಸರ್ಟಿಫಿಕೇಟ್ನ ಜನ್ರೇಟ್ ಮಾಡ್ಕೊಳ್ತೀವಿ. ನಿಮ್ಗೇನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕಿತ್ತು ಅಂದರೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಮುಂದೆ, ಆ ನಂಬರ್ಗೆ ನೀವು ಚಾಟ್ ಮಾಡ್ಬೋದು. ಸ್ನೇಹಿತರೆ, CSC ಲಾಗಿನ್ ಇರ್ತಕ್ಕಂಥವ್ರು CSC ಲಾಗಿನಲ್ಲಿ ಯಾವ ರೀತಿ ಈ ಹೊಸ ಟೈಲರಿಂಗ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಿಮ್ಮ CSC ID ನಂಬರ್ನ ಹಾಕಿ ನೀವು ಲಾಗಿನ್ ಮಾಡ್ಕೊಂಡಿದ್ದ ನಂತರ ನಿಮ್ಗೆ ಈ ರೀತಿಯಾದ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ ಸ್ವಿಂಗ್ ಆ್ಯಂಡ್ ಟೈಲರಿಂಗ್ ಕೋರ್ಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗತ್ತೆ. ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಈ ಫಾರ್ಮ್ನ ನೀವು ಇಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ಮೊದಲಿಗೆ ಇಲ್ಲಿ ಸೊಲ್ಯೂಷನ್ ಅಂತ ಕೇಳುತ್ತೆ, ಅಲ್ಲಿ ಚೂಸ್ ಅಂತ ಮಾಡ್ತು ಅಂದರೆ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಆ್ಯಂಡ್ ಮಿಸ್ ಅಂತ ಬರುತ್ತೆ. ನಿಮ್ಗೆ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನೆಕ್ಸ್ಟು VLE ಸ್ಟೇಟ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ಉದಾಹರಣೆ ಕರ್ನಾಟಕ ಆಗಿರೋದ್ರಿಂದ ಈ ಲಿಸ್ಟಿಂದ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ VLE ಡಿಸ್ಟ್ರಿಕ್ಟ್ ಅಂತ ಕೇಳುತ್ತೆ. ಆ ಲಿಸ್ಟಿಂದ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಯಾರು CSC ID ಹೊಂದಿರ್ತೀರಿ ಅವ್ರ ಡಿಸ್ಟ್ರಿಕ್ಟ್ನ ಇಲ್ಲಿ ಹಾಕಬೇಕು. ಅದಾದ ನಂತರ ಫುಲ್ ನೇಮ್ ಆಫ್ ದಿ ಕ್ಯಾಂಡಿಡೇಟು, ಯಾರಿಗೆ ನೀವು ಸರ್ಟಿಫಿಕೇಟ್ ಮಾಡ್ತಾಯಿದ್ದೀರಾ ಅವರ ಆಧಾರ್ ಕಾರ್ಡಲ್ಲಿ ಇರುವಂತೆ ಅವ್ರನ್ನ ಹೆಸರನ್ನ ಹಾಕಬೇಕು. ನಂತರ ಅವರ ಮೊಬೈಲ್ ನಂಬರ್ನ ಕಂಪಲ್ಸರಿ ಹಾಕಲೇಬೇಕಾಗ್ತದೆ. ಅದಕ್ಕಿಂತ ವೆರಿ ಇಂಪಾರ್ಟೆಂಟಾಗಿ ಇಲ್ಲಿ ಅವರ Gmail ID ಹಾಕಬೇಕಾಗತ್ತೆ. ಎರಡೂ ಕೂಡ ಕನ್ಫರ್ಮ್ Gmail ID ಮತ್ತು ಯೂನಿಕ್ Gmail ID ಅಂತ ಎರಡು ಕೇಳುತ್ತೆ. ಈ ಎರಡಕ್ಕೂ ಕೂಡ ನಿಮ್ಮ Gmail ID ಎಕ್ಸಾಕ್ಟಾಗಿ ಹಾಕಬೇಕಾಗತ್ತೆ. ನಿಮ್ಮ ಫೋನಲ್ಲಿ Gmail ID ಎಲ್ಲಿರುತ್ತೆ ಅಂತ ಅಂದರೆ, ಇಲ್ಲಿ ಮೇಲ್ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ ಮೇಲ್ಗಡೆ ಬಾಕ್ಸ್ ಕಾಣ್ತಾ ಇದೆ ನೋಡಿ, AJ ಅಂತ. ಆ ಬಾಕ್ಸು ನಿಮಗೂ ಕೂಡ ಅದೇ ರೀತಿ ತೋರಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಪೇಜ್ ಓಪನ್ ಆಗ್ತದೆ. ಅಲ್ಲಿ ಮೇಲ್ಗಡೆ ಸ್ಟಾರ್ಟಿಂಗಲ್ಲೇ ಇದೆ ನೋಡಿ, ಅದೇ ನಿಮ್ಮ Gmail ID ಆಗಿರ್ತದೆ. ಇದನ್ನ ಸರಿಯಾದ Gmail ID ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದಾದ ನಂತರ ಕೆಳಗಡೆ ಬಂತು ಅಂದರೆ ಇಲ್ಲಿ ಜೆಂಡರ್ ಅಂತ ಕೇಳಿದೆ. ಇಲ್ಲಿ ನಿಮ್ಮದು ಮೇಲ ಫಿಮೇಲ ಯಾವುದು ಟ್ರಾನ್ಸ್ಜೆಂಡರ್ ಅಂತ ಕೇಳುತ್ತೆ. ನಿಮ್ಮದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಕೆಳಗಡೆ ಡೇಟ್ ಆಫ್ ಬರ್ತ್ ಅಂತ ಕೇಳುತ್ತೆ. ಇಲ್ಲಿ ಹುಟ್ಟಿದ ದಿನಾಂಕನ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂತೆ ಹಾಕಬೇಕಾಗತ್ತೆ. ಹಾಗೆಯೇ ಇಲ್ಲಿ ಗಾರ್ಡನಿಯನ್ ನೇಮು, ಇಲ್ಲಿ ಮದುವೆ ಆಗಿತ್ತು ಅಂದರೆ ಹಸ್ಬೆಂಡ್ ಹೆಸರನ್ನ ಹಾಕಿ, ಮದುವೆ ಆಗಿಲ್ಲ ಅಂದರೆ ಇಲ್ಲಿ ಫಾದರ್ ನೇಮ್ನ ಹಾಕಬೇಕಾಗತ್ತೆ. ನಂತರ ಈ ಲಿಸ್ಟಿಂದ ನಿಮ್ಮ ಸ್ಟೇಟ್ನ ಚೂಸ್ ಮಾಡ್ಕೊಳ್ಳಿ. ನಂತರ ಈ ಲಿಸ್ಟಿಂದ ನಿಮ್ಮ ಡಿಸ್ಟ್ರಿಕ್ಟ್ನ ಚೂಸ್ ಮಾಡ್ಕೋಬೇಕು. ಇಲ್ಲಿ ಚೂಸ್ ಮಾಡ್ಕೊಳ್ತಕ್ಕಂಥದ್ದು ಯಾರಿಗೆ ಸರ್ಟಿಫಿಕೇಟ್ ಮಾಡ್ತಿದ್ದಾರೆ ಅವ್ರ ಡಿಸ್ಟ್ರಿಕ್ಟ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ. ನಂತರ ಬ್ಲಾಕ್ ಅಂತ ಬರುತ್ತೆ, ಬ್ಲಾಕಿಗೆ ನಿಮ್ಮ ತಾಲೂಕನ್ನು ಹಾಕಿ ನಂತರ ನಿಮ್ಮ ವಿಲೇಜನ್ನು ಹಾಕಬೇಕಾಗತ್ತೆ. ಅದಾದ ನಂತರ ಪಿನ್ ಕೋಡ್ನ ಎಂಟ್ರಿ ಮಾಡಿ ನಂತರ ಇಲ್ಲಿ ಅಡ್ರೆಸ್ ಅಂತ ಬರುತ್ತೆ, ಇಲ್ಲಿ ಸಂಪೂರ್ಣವಾದ ಅಡ್ರೆಸ್ನ ಹಾಕಬೇಕಾಗತ್ತೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ನಿಮ್ಮ ಗ್ರಾಮ, ನಿಮ್ಮ ಪೋಸ್ಟು, ನಿಮ್ಮ ಹೋಬಳಿ, ನಿಮ್ಮ ತಾಲೂಕು, ನಿಮ್ಮ ಪಿನ್ ಕೋಡ್ ಅಷ್ಟನ್ನು ಹಾಕಿ. ಅದಾದ ನಂತರ ಕೆಳಗಡೆ ಬಂತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂತ ಕೇಳುತ್ತೆ. ನಿಮ್ದು ಹ್ಯಾಂಡಿಕ್ಯಾಪ್ಟ್ ಇದ್ರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನಂತರ ಕೆಳಗಡೆ ಬಂದು ನಿಮ್ಮ ಕ್ವಾಲಿಫಿಕೇಷನ್ ಕೇಳುತ್ತೆ, ಏನಿದೆ ಅದು ಓದಿದ್ದೀರಿ ಅದನ್ನು ಹಾಕಿ. ನಂತರ ಪ್ರಿಪೇರ್ಡ್ ಲ್ಯಾಂಗ್ವೇಜು, ನೀವು ಯಾವ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಬರೀತೀರಾ ಅಂತ ಕೇಳುತ್ತೆ. ನಿಮ್ಮದು ಲ್ಯಾಂಗ್ವೇಜ್ನ ಹಾಕಿ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಡೈರೆಕ್ಟಾಗಿ ನಿಮ್ಮದು ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಸ್ನೇಹಿತರೆ, ಇಲ್ಲಿ CSC ವ್ಯಾಲಿಟಿ ಇರ್ತಕ್ಕಂಥವ್ರು CSC ವ್ಯಾಲಿಟಿಂದ ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಡೈರೆಕ್ಟಾಗಿ ಕಸ್ಟಮರ್ಗಳು ಮಾಡ್ಕೊಳ್ಳಿಕ್ಕಾಗಲ್ಲ. ನೀವು CSC ID ಹತ್ರ ಮಾಡಿಸ್ತಿರಲ್ಲ ನೋಡಿ, ಅವರ ಅಕೌಂಟಿಂದ ಅಮೌಂಟು ಇಲ್ಲಿ ಕಟ್ ಆಗುತ್ತೆ. ಅವರು CSC ಪಿನ್ನು ಮತ್ತು ವಾಲೆಟ್ ಪಿನ್ ಅಂತ ಎರಡು ಬರುತ್ತೆ, ಅದೆರಡನ್ನು ಹಾಕಿ ಸಬ್ಮಿಟ್ ಮಾಡ್ತು ಅಂದರೆ ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಆಯಿತು ಅಂದರೆ ಈ ರೀತಿಯಾದ ಒಂದು ರೆಸಿಪ್ಟು ಕೂಡ ಇಲ್ಲಿ ಜನ್ರೇಟ್ ಆಗುತ್ತೆ. ಈ ರೆಸಿಪ್ಟನ್ನ ಕಸ್ಟಮರ್ಗೆ ಪ್ರಿಂಟ್ ಮಾಡಿ ಬೇಕಾದ್ರೂ ಕೊಡ್ಬೋದು, ಇಲ್ಲಾಂದರೆ ಸ್ಕ್ರೀನ್ಶಾಟ್ ಹೊಡೆದು ಬೇಕಾದ್ರೆ ಕೊಡ್ಬೋದು. ಸ್ನೇಹಿತರೆ, ಈ ರೀತಿ ಪೇಮೆಂಟ್ ಆದ ನಂತರ ಈಗ ನೆಕ್ಸ್ಟ್ ಸ್ಟೆಪ್ ಇರೋದು, ಈಗ ಎಕ್ಸಾಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ನೆಕ್ಸ್ಟ್ ಸ್ಟೆಪ್ನ ಫೋನಲ್ಲಿ ಕೂಡ ನೀವು ಅಟೆಂಡ್ ಮಾಡ್ಕೋಬೋದು. ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಎಕ್ಸಾಮ್ ಇರುತ್ತೆ ಅಂತ. ಇಲ್ಲಿಗೆ ಇದು ರಿಜಿಸ್ಟ್ರೇಷನ್ ಕ್ಲೋಸ್ ಆಗ್ತದೆ. ನೆಕ್ಸ್ಟ್ ಏನಿದ್ರು ಇನ್ನು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ರಿಜಿಸ್ಟರ್ಡ್ Gmailಗೆ ಒಂದು ರಿಜಿಸ್ಟರ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಹಾಗೆಯೇ ಒಂದು OTP ಕೂಡ ಬರುತ್ತೆ. ಆ OTPನ ನೀವು ಮುಂದೆ ಹೇಳಬೇಕಾಗ್ತದೆ. ಇಲ್ಲಿ ಯಾವ್ದಾದ್ರು ಸರ್ಚ್ ಬಾರ್ಗೆ ಹೋಗಿ ಅಲ್ಲಿ ಒಂದು ಮೇಲ್ ಬಂದಿರ್ತದೆ ನಿಮ್ಮ Gmailಲ್ಲಿ, ಅಲ್ಲಿ ನೀವು ನೋಡ್ತಾ ಇರ್ಬೋದು ಉಷಾ ಸಿಲೈ ಅಂತ ಅಂದ್ಬಿಟ್ಟು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬಂದಿರುತ್ತೆ, ಥ್ಯಾಂಕ್ ಯು ಅಂತ.
ಇಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಒಂದು ಆ್ಯಪ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಆಂಡ್ರಾಯ್ಡ್ ಯೂಸರ್ಸು ಮತ್ತು ಆ್ಯಪಲ್ ಯೂಸರ್ಸು ಎರಡು ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಡೈರೆಕ್ಟಾಗಿ ಈ ಲಿಂಕ್ ಮುಖಾಂತರ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಕಾಣ್ತಾ ಇದೆಯಲ್ಲ ಸಿಂಬಲು ಉಷಾ ಸಿಲೈ ಅಂತ, ಈ ರೀತಿಯಾದಂಥ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಇಲ್ಲಿ ಜಿಮೇಲಲ್ಲಿ ಓಪನ್ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ಕೂಡ ನೀವು ಇಲ್ಲಿ ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ ಡೈರೆಕ್ಟಾಗಿ ಉಷಾ ಸಿಲೈ ಅಂತ ಟೈಪ್ ಮಾಡಿ, ಅಲ್ಲೂ ಕೂಡ ಸರ್ಚ್ ಮಾಡಿದ್ರು ಕೂಡ ಸೇಮ್ ಆ್ಯಪು ಕೂಡ ನಿಮಗೆ ಶೋ ಆಗ್ತದೆ. ನಾನು ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆ ಸೇಮ್ ಆ್ಯಪೇ ಕೂಡ ಇಲ್ಲೂ ಕೂಡ ಡೌನ್ಲೋಡ್ ಆಗ್ತಾಯಿದೆ. ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ಪರ್ಮಿಷನ್ ಎಲ್ಲ ಅಲೋ ಅಂತ ಕೇಳುತ್ತೆ, ಅಲೋ ಅಂತ ಮಾಡಿ ನಂತರ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಮಾಡಿ ವೆಲ್ಕಮ್ ಅಂತ ಬರುತ್ತೆ. ಇಲ್ಲಿ ಮುಂದುವರಿಸಿ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಇಲ್ಲಿ ನಿಮ್ಮ ಹೆಸರನ್ನ ಕೇಳುತ್ತೆ, ಹೆಸರನ್ನ ಹಾಕಿ ನಂತರ ನಿಮ್ಮ ಫೋನ್ ನಂಬರ್ನ ಹಾಕಿ ಇಲ್ಲಿ ಎಸ್ ಅಥವಾ ಸರಿ ಅಂತ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ಲಾಗಿನ್ ಆಗುತ್ತೆ. ಇಲ್ಲಿ ನೀವು ಟೈಲರಿಂಗ್ಗೆ ಸಂಬಂಧಪಟ್ಟಂತಹ ಪುರುಷರು ಮಹಿಳೆಯರ ಅಳತೆಗಳು ಮತ್ತು ಡಿಸೈನ್ಗಳನ್ನ ಕೂಡ ಇಲ್ಲಿ ವೀಕ್ಷಣೆ ಮಾಡ್ಬೋದು. ಅದ್ರ ಜೊತೆಗೆ ನೀವು ಮೇಲ್ಗಡೆ 3 ಡಾಟ್ಸ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಅಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ಗೆ ಹೋಗಿ ನೀವು ಲ್ಯಾಂಗ್ವೇಜ್ನ ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಸಪೋಸ್ ನಾನು ಇಲ್ಲಿ ಕನ್ನಡದಲ್ಲಿ ಎಕ್ಸಾಮ್ ಬರೋಕ್ಕೆ ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ, ಅದರಿಂದ ನಾನು ಇಂಗ್ಲೀಷ್ನ ಚೂಸ್ ಮಾಡ್ಕೋತಾ ಇದ್ದೀನಿ. ಇಂಗ್ಲೀಷ್ನ ಚೂಸ್ ಮಾಡಿಕೊಂಡು ಅಪ್ಡೇಟ್ ಅಂತ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ರೈಟ್ ಸೈಡಲ್ಲಿ ಮೇಲ್ಗಡೆ ಕಾರ್ನರ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಜಿಮೇಲ್ ಐ ಡಿನ ಹಾಕಿ, CSCಲಿ ರಿಜಿಸ್ಟರ್ ಮಾಡಿರ್ತೀರಲ್ಲ ಅದೇ ಜಿಮೇಲ್ ಐ ಡಿನ ಹಾಕಿ ಅಂತ ಕೇಳುತ್ತೆ. ನಿಮ್ಮ CSCಗೆ ಕೊಟ್ಟಿರ್ತಕ್ಕಂಥ ರಿಜಿಸ್ಟ್ರೇಷನ್ ಟೈಮಲ್ಲಿ ಕೊಟ್ಟಿರ್ತಾರಲ್ಲ ಆ ಜಿಮೇಲ್ ಐ ಡಿನ ಆ ಬಾಕ್ಸ್ಗೆ ಹಾಕಬೇಕಾಗತ್ತೆ. ಜಿಮೇಲ್ ಐ ಡಿ ಹಾಕಿದ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನಂತರ ನಿಮ್ಮ ರಿಜಿಸ್ಟರ್ಡ್ ಜಿಮೇಲ್ ಐ ಡಿಗೆ ಒಂದು 4 ಡಿಜಿಟ್ OTP ಬರುತ್ತೆ. ಆ OTPನ ನೀವು ಅಲ್ಲಿ ಹಾಕಬೇಕಾಗತ್ತೆ. ಅಲ್ಲಿ ನೋಡ್ತಾ ಇರ್ಬೋದು ಜಿಮೇಲ್ ಐ ಡಿಗೆ ಬಂದಿದೆ. ಆ OTPನ ಈ ಬಾಕ್ಸಲ್ಲಿ ಹಾಕ್ತಾಯಿದ್ದೀನಿ. ನಂತರ ಗೆಟ್ ನ್ಯೂ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಒಂದು ನಿಮ್ಮ ರಿಜಿಸ್ಟರ್ಡ್ ಜಿಮೇಲ್ಗೆ ಒಂದು ಪಾಸ್ವರ್ಡು ಕೂಡ ಸೆಂಡ್ ಆಗುತ್ತೆ. ಆ ಪಾಸ್ವರ್ಡನ್ನ ನೀವು ಇಲ್ಲಿ ಕಾಪಿ ಮಾಡಿಕೊಂಡು ಆ ಬಾಕ್ಸ್ಗೆ ಹಾಕಬೇಕಾಗತ್ತೆ. ಇಲ್ಲಿ ನಿಮ್ಮ ಜಿಮೇಲ್ ಐ ಡಿ ಓಪನ್ ಮಾಡ್ಕೊಂಡಾಗ ಅಲ್ಲಿ ನೋಡ್ತಾ ಇರ್ಬೋದು ಒಂದು ಪಾಸ್ವರ್ಡು ಈ ರೀತಿ ನಿಮಗೆ ಬಂದಿರುತ್ತೆ. ಅದನ್ನು ಕಾಪಿ ಮಾಡಿಕೊಂಡು ನೀವು ಇಲ್ಲಿ ಉಷಾ ಸಿಲೈ ಆ್ಯಪಲ್ಲಿ ನೀವು ಅದನ್ನು ಪೇಸ್ಟ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ನೀವು ಈ ಎಕ್ಸಾಮ್ನ ಬರೀಬೇಕು ಅಂದರೆ ಇಲ್ಲಿ ಕೆಳಗಡೆ ಲೆಟ್ ಸ್ಟಾರ್ಟ್ ಅಸೆಸ್ಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇನ್ಸ್ಟ್ರಕ್ಷನ್ದು ಬರುತ್ತೆ. ಇಲ್ಲಿ ಲಿಸ್ಟು 12 ಲ್ಯಾಂಗ್ವೇಜಲ್ಲಿ ಈ ಎಕ್ಸಾಮ್ ಇರುತ್ತೆ. 50 ಕ್ವೆಶ್ಚನ್ಗಳಿರ್ತವೆ. ನೀವು ಇಲ್ಲಿ ಪ್ರತಿಯೊಂದಕ್ಕೂ ಕೂಡ 1 ಮಾರ್ಕ್ಸ್ ಇರುತ್ತೆ. ಹಾಗೆಯೇ ಇಲ್ಲಿ 2.5 ಗಂಟೆ ಟೈಮು ಎಕ್ಸಾಮ್ ನಡೀತದೆ. ಮಿನಿಮಮ್ 17 ಮಾರ್ಕ್ಸ್ನ ನೀವು ಇಲ್ಲಿ ತೆಗಿಬೇಕಾಗ್ತದೆ. ಒಂದು ವೇಳೆ ಎಕ್ಸಾಮಲ್ಲಿ ಫೇಲ್ ಆಯಿತು ಅಂದರೆ ನಿಮಗೆ 3 ಅಟೆಂಪ್ಟ್ಸು ಫ್ರೀ ಕೊಡ್ತಾರೆ. ಒಂದು ವರ್ಷದೊಳಗೆ 3 ಅಟೆಂಪ್ಟಲ್ಲಿ ನೀವು ಎಕ್ಸಾಮ್ನ ಪಾಸ್ ಮಾಡ್ಬೋದು. ನಿಮ್ಮ ಅಮೌಂಟ್ ಏನು ವೇಸ್ಟ್ ಆಗಲ್ಲ. ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಮಾಡಲಿಕ್ಕೆ 72 ಸೆಕೆಂಡ್ನ ಕೊಟ್ಟಿರ್ತಾರೆ. ಅದೇ ರೀತಿ 50 ಕ್ವೆಶ್ಚನ್ಗಳು ಕೂಡ 72 ಸೆಕೆಂಡ್ ರೀತಿ ಕೊಟ್ಟಿರ್ತಾರೆ. ಅದರೊಳಗೂ ಕೂಡ ನೀವು ಆನ್ಸರ್ನ ಮಾಡ್ಬೋದು. ನಾನೀಗ ಎಕ್ಸಾಮ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕೆಳಗಡೆ ಅಗ್ರಿ ಬಾಕ್ಸ್ನ ಕ್ಲಿಕ್ ಮಾಡಿ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಈ ರೀತಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮಗೆ ಎಕ್ಸಾಮು ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ಮೊದಲನೇ ಕ್ವೆಶ್ಚನ್ ಬರುತ್ತೆ. ಮೇಲ್ಗಡೆಯಲ್ಲಿ ರಿಮೈನಿಂಗ್ ಸೆಕೆಂಡ್ಸು ಕೂಡ ಅಲ್ಲಿ ಮೈನಸ್ ಆಗ್ತಾ ಹೋಗ್ತದೆ. ನಿಮ್ಗೆ 72 ಸೆಕೆಂಡ್ ಒಳಗೆ ಇದು ಆನ್ಸರ್ನ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕ್ವೆಶ್ಚನ್ ಬಂದು ಓವರ್ಲಾಕ್ ಇಸ್ ಯೂಸ್ಡ್. ಓವರ್ಲಾಕ್ನ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ. ಇನ್ ದ ಎಡ್ಜು, ಆನ್ ದ ಎಡ್ಜು, ಆಲ್ ಎಬೋ ಅಂತ ನಾನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಅಂತ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಕ್ವೆಶ್ಚನ್ಗೆ ಕೇವಲ 30 ಸೆಕೆಂಡ್ ಒಳಗೆ ಆನ್ಸರ್ ಮಾಡಿದ್ದೀನಿ. ಹಾಗೆಯೇ 50 ಕ್ವೆಶ್ಚನ್ ಕೂಡ ಆನ್ಸರ್ ಮಾಡಿ ಸಬ್ಮಿಟ್ ಮಾಡ್ತಾಯಿದ್ದೀನಿ. ಸಬ್ಮಿಟ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಂಗ್ರ್ಯಾಚುಲೇಷನ್, ನೀವು 50 ಮಾರ್ಕ್ಸ್ಗೆ 25 ಮಾರ್ಕ್ಸ್ ತೆಗೆದು ಪಾಸ್ ಆಗಿದ್ದೀರಾ ಅಂತ ಹೇಳಿ ಈ ರೀತಿ ಕೂಡ ಒಂದು ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಈ ರೀತಿಯಾದಂಥ ಒಂದು ಸರ್ಟಿಫಿಕೇಟ್ ಕೂಡ ಡೌನ್ಲೋಡ್ ಆಗುತ್ತೆ. ಅಲ್ಲದೆ ಕೂಡ ನಿಮ್ಮ ಜಿಮೇಲ್ಗೂ ಕೂಡ ಒಂದು ಸರ್ಟಿಫಿಕೇಟ್ PDF ಕೂಡ ಸೆಂಡ್ ಆಗುತ್ತೆ. ಈ ರೀತಿ ಸ್ನೇಹಿತರೆ ನೀವು ಉಷಾ ಸಿಲೈ ಸರ್ಟಿಫಿಕೇಟ್ನ ಟೈಲರಿಂಗ್ ಸರ್ಟಿಫಿಕೇಟ್ನ ಆನ್ಲೈನಲ್ಲಿ ಅಪ್ಲೈ ಮಾಡಿ ಪಡ್ಕೋಬೋದು. ಒಂದು ವೇಳೆ ನಿಮಗೆ ಅವಶ್ಯಕತೆ ಇತ್ತು ಅಂದರೆ ಇಲ್ಲಿ ಕೊಟ್ಟಿದ್ದೀನಲ್ಲ ವಾಟ್ಸಪ್ ನಂಬರು, ಈ ವಾಟ್ಸಪ್ ನಂಬರ್ಗೆ ನಿಮ್ಮ ಆಧಾರ್ ಕಾರ್ಡು, ಫೋಟೋ, ಮೊಬೈಲ್ ನಂಬರು ಮತ್ತು ಜಿಮೇಲ್ ID ಇಷ್ಟನ್ನು ಕಳಿಸಿದ್ರೆ ನಾವೇ ಕೂಡ ನಿಮಗೆ ಎಕ್ಸಾಮ್ನ ಪಾಸ್ ಮಾಡಿ ನಿಮಗೆ ಸರ್ಟಿಫಿಕೇಟ್ನ ಜನರೇಟ್ ಮಾಡಿಕೊಡ್ತೀವಿ. ಸ್ನೇಹಿತರೆ ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇದೇ ತರಹದ ಇನ್ಫಾರ್ಮೇಟಿವ್ ವೀಡಿಯೋಗಳು ನಿಮಗೆ ನೋಡಲಿಕ್ಕೆ ಸಿಗ್ತವೆ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.